ಫಾಸ್ಟಿಂಗ್ ಇಂದ ಏನು ಅಡ್ವಾಂಟೇಜಸ್ಸು? ಇದು ನಾನು ಹೇಳ್ತಿರ್ತಕ್ಕಂಥದ್ದಲ್ಲ, ನಮ್ಮ ರಿಸರ್ಚ್ ಹೇಳ್ತಕ್ಕಂಥದ್ದು, ನಮ್ಮ ಪೇಪರ್ಸಲ್ಲಿ ಬಹಳಷ್ಟಿದೆ. ನಾನು ಏನೇ ಹೇಳ್ತಿದ್ರು ಕೂಡ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನಾನು ಫಾಲೋ ಮಾಡ್ತಿರ್ತಕ್ಕಂಥದ್ದನ್ನ ನಾನು ಹೇಳ್ತಿರ್ತಕ್ಕಂಥದ್ದು. ಓಕೆ, ಸೊ ಫಾಸ್ಟಿಂಗ್ ಇಂದ ಏನಾಗುತ್ತೆ ಅಂತಂತಂದ್ರೆ, ಮೊದಲನೆಯದು ಬಹಳ ಮುಖ್ಯವಾದಂಥದ್ದು, ನಮ್ಮ ಶರೀರಕ್ಕೆ ರೆಸ್ಟ್ ಕೊಟ್ಟಂಗಾಗತ್ತೆ, ಅದು ರಿಪೇರಿ ಮಾಡ್ಕೊಳ್ಳುತ್ತೆ. ನಮ್ಮ ಶರೀರದಲ್ಲಿ ಸಣ್ಣ ಸಣ್ಣ ಕಣಗಳು, ಸೆಲ್ಸ್ ಅಂತ ನಾವೇನ್ ಕರಿತೀವಿ, ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಏಜ್ ಆದಂಗೆ. ಆ ಡ್ಯಾಮೇಜ್ ಆಗಿರೋ ಸೆಲ್ಸ್ನೆಲ್ಲ ತೆಗೆದ್ಬಿಟ್ಟು ಹೊಸ ಸೆಲ್ಸ್ ಬರಬೇಕು. ಅದನ್ನ ಅಪೋಟೋಸಿಸ್ ಅಂತ ಕರೀತೀವಿ ನಮ್ಮ ಭಾಷೆಯಲ್ಲಿ. ಆ ಅಪೋಟೋಸಿಸ್ ಫಾಸ್ಟಿಂಗ್ ಮಾಡೋರಲ್ಲಿ ತುಂಬಾ ಚೆನ್ನಾಗಿರ್ತದೆ. ಕ್ಯಾನ್ಸರ್ ಸೆಲ್ಸ್ ಎಲ್ಲ ಸಡನ್ ಆಗಿ ಗ್ರೋ ಆಗ್ತಾ ಇರ್ತದೆ, ಅದೆಲ್ಲದು ಫಾಸ್ಟಿಂಗ್ ಮಾಡೋದ್ರಿಂದ ಕ್ಲಿಯರ್ ಆಗುತ್ತೆ. ಇದು ರಿಸರ್ಚ್ ಅಲ್ಲಿ ಗೊತ್ತಾಗಿದೆ. ಎರಡನೇದು, ಬಹಳ ಜನ ಏನ್ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಲ್ವರ ಬಹಳ ಜನ ಹೇಳ್ತಾರೆ ಅಲ್ವಾ? ಯಾಕೆ ಆಗ್ತಾ ಇದೆ ಅಜೀರ್ಣ? ಗ್ಯಾಸ್ಟ್ರಿಕ್ ಅನ್ನೋದು ಗ್ಯಾಸ್ಟ್ರಿಕ್ ಅಲ್ಲ, ಅದು ಅಜೀರ್ಣ. ಅದು ಜೀರ್ಣಶಕ್ತಿ ಸರಿ ಇಲ್ಲ, ಅದಕ್ಕೆ ಹಂಗ ಆಗ್ತದೆ. ಯಾಕೆ?